ಸೊ ಇವತ್ತು 10th ಮೇ ಫೈನಲಿ ನಮ್ದು ಗಾಡಿ ಏನೈತಿ ಅಸೆಂಬಲ್ ಆಗತೈತಿ ವಿತ್ ಸಡನ್ ಸ್ಟೇ ಕ್ರ್ಯಾಶ್ ಗಾಡಿ ಏನೇನದವೆಲ್ಲ ತೋರಿಸ್ತಾರೆ ಅಂತ. ಈಗ ನಾವು ಹೊಂಟೇವಿ ಸ್ಮೋಕೀಸ್ ಗರಾಜ್. ಈಗ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಈಗ ಸೀದಾ ಏನೈತಿ ಗ್ಯಾರೇಜ್ನಾಗ ಹೋಗಿ ಫಿಟ್ಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಟೈಮ್ ಆಗೈತಿ 10 ಗಂಟೆ. ಬಟ್ ಮೊದಲು ನಾಷ್ಟ ಮುಗಿಸ್ಕೊಳ್ಳೋಣ ಅಂತ ಲಾಸ್ಟ್ ವಿಡಿಯೋದಾಗ ಮೆನ್ಷನ್ ಮಾಡಿದೆ. ಸೌಜನ್ಯ ಧಾರವಾಡದಾಗ ಅದಾಳ. ಸೊ ನಾಷ್ಟ ಮುಗಿಸ್ಕೊಂಡು ಏನೈತಿ ಆಮೇಲೆ ಗ್ಯಾರೇಜ್ನಾಗ ಸಿಗೋಣ ಅಂತ. ಆಮೇಲೆ ಫಿಟ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ಆಕಿನ ಪಿಕ್ ಮಾಡೋಕ್ಕೆ ಬೇರೆ ಹೋಗೋದೈತಿ. ಸೊ ನಡ್ರಿ. ಇಲ್ಲೊಂದು ಎಸೆಸರೀಸ್ ಕೊಟ್ಟಾರ. ಇದ್ರೊಳಗೆ ನಿಮ್ದು ಮೊಬೈಲ್ ಚಾರ್ಜರ್ ಆಗಲಿ ಅದಾಗಲಿ ಇಲ್ಲಿ ಹಾಕ್ಕೊಂಡ್ರೆ ಯೂಸ್ ಮಾಡ್ಕೊಡಿ ಅಂತೇಳಿ. ಇದ್ರ ಸಿ ಟೈಪ್ ಏನೈತಿ, ಇದ್ರದ್ದು ಕನೆಕ್ಷನ್ ಆ ಕಡೆ ಕೊಟ್ರೆ ಸಪ್ರೇಟಾಗಿ. ನಿಮ್ದು ಏನೋ ಹಾಕಂಗಿದ್ರೆ ಎಸೆಸರೀಸ್ ಇದ್ರೊಳಗೆ ಹಾಕ್ರಿ. ಇದಿಷ್ಟು ಲೆಂತ್ ವೈರ್ ಐತಿ, ಇದನ್ನು ಎಲ್ಲಿ ರೀರೂಟ್ ಮಾಡ್ತಾರೋ ನೋಡೋಣ. ಮೆಕ್ಯಾನಿಕ್ ಇವತ್ತು ಫ್ರೈಡೇ ಐತಿ, ನಮಾಜ್ ಮಾಡಿ ಲಂಚ್ ಮಾಡಿ ಬರ್ತೇನೆ ಅಂತ ಹೋಗ್ಯಾರ. ನಂದು ಲಂಚ್ ಆಗಿಲ್ಲ. ಸೊ ಹಂಗೆ ಧಾರವಾಡಕ್ಕೆ ಹೋಗಿ ಸೌಜನ್ಯಾಗ ಪಿಕ್ ಮಾಡಿ ಬರ್ಬೇಕಾದ್ರೆ ಲಂಚ್ ಮಾಡ್ಕೊಂಡು ಬರೋ ಪ್ಲ್ಯಾನ್ ಐತಿ ಈಗ. ಆ್ಯಂಡ್ ನಾ ಬರೋ ಮಟ್ಟ ಏನು ವೆಯ್ಟ್ ಮಾಡಿಬಿಡ್ರಿ, ನೀವು ಕಂಟಿನ್ಯೂ ಮಾಡಿರಿ ಅಂತ ಹೇಳಿ ನೋಡಿ ಕೆಲಸ. ಲೈಟ್ ಎಲ್ಲೆಲ್ಲ ಪ್ಲೇಸ್ಮೆಂಟ್ ಹೆಂಗೆ ಮಾಡ್ಬೇಕೆಲ್ಲ ಹೇಳಿ ಬಂದುಬಿಟ್ಟಿನಿ. ಸೊ ಮತ್ತು ಅವ್ರಿಗೆ ಒಂದು ಏನೋ ಡೌಟ್ ಇತ್ತಪ್ಪ, ನನ್ನ ಸಂಬಂಧ ವೆಯ್ಟ್ ಮಾಡ್ಕೊಂಡಿದ್ರೆ ಆಗೋದು ಬೇಡ ಅಂಥೇಳಿ. 6 days later. ಸೊ ಇದೊಂದು ಬ್ರ್ಯಾಕೆಟ್ ಮಾಡಿಸ್ಕೊಂಡು ಈ ಶೇಪಿಂದ ಎಲ್ಲ ಆ್ಯಂಗಲ್ ಪರ್ಫೆಕ್ಟ್ ಚೆಕ್ ಮಾಡಿ ವೈಸರ್ ಏನೈತಿ ಕೆಲಸ ಮಾಡಕ್ಕೆ ಬಂದಿವಿ. ಈಗ ಫೈನಲಿ ಪೌಡ್ರ್ ಕೋಟಿಂಗ್ ಆಗಿ ಸಿಕ್ಕೈತಿ. ನಿನ್ನೆ ಸಂಜೆ ಕೊಟ್ಟಿದ್ದೆ ಇದನ್ನು. ಈಗ ರೆಡಿಯಾಗಿ ಬಂದೈತಿ, ಇದನ್ನು ಫಿಟ್ ಮಾಡೋದು ಅನ್ಸಿದ. ಸೊ ಧಾರವಾಡದಿಂದ ಬರೋ ಮಟ್ಟ ಎಲ್ಲ ಕೆಲಸ ಮುಗಿದಿತ್ತು ಆಲ್ಮೋಸ್ಟ್. ಗರಾಜ್ದಾಗ ಸೀದಾ ಹೋಗಿ ಬೈಕ್ ತೊಗೊಂಬಂದೆ. ಜೋರಂಗೆ ಮಳೆ ಆಗಾಗತ್ತೆ. ಸೊ ಅವತ್ತೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಅದ್ರದ್ದು ನೆಕ್ಸ್ಟ್ ಡೇ ಏನೈತಿ, ನಿನ್ನೆ ಈವ್ನಿಂಗ್ ವೈಸರ್ ಫಿಟ್ ಆಗ ಎಲ್ಲ ಆತ. ಈಗ ಗಾಡಿ ನೋಡಿರಿ ಏನೇನು ಫಿಟ್ ಆಗೈತಿ ತೋರಿಸಿತ್ತು. ಸೊ ಓಲ್ಡ್ ಏನು ಟಾಪ್ ರ್ಯಾಕ್ ಇತ್ತು ಡಾಮಿನಾರ್ ಮೇಲೆ ASGದ. ಇದಕ್ಕೆ ಮ್ಯಾಚಿಂಗ್ ಏನು ಅವ್ರದ್ದು ಕಂಪ್ನಿದ ಬೇಸ್ ಪ್ಲೇಟ್ ಬರ್ತೈತಿ, ನಾಟ್ ಬೇಸ್ ಪ್ಲೇಟ್, ಇವ್ರದ್ದೇನು ಟಾಪ್ ರ್ಯಾಕಿಂದ ಇದನ್ನು ಬರ್ತೈತಿ. ಇದ್ರದ್ದು ಹೋಲ್ ಮ್ಯಾಚ್ ಮಾಡಿ ಟಾಪ್ ರ್ಯಾಕಿಲ್ಲಿ ಫಿಟ್ ಮಾಡ್ಕೊಂಡು ಹೋಲ್ ಮ್ಯಾಚ್ ಮಾಡಿಸ್ಕೊಂಡು. ಆ್ಯಂಡ್ ಟೆಕ್ನಿಕ್ಕಿಂದ ಏನೈತಿ ಸ್ಯಾಡಲ್ ಸ್ಟೇ ಹಿಂಗೈತಿ. ಇದ್ರದ್ದೇನು ಶೇಪ್ ಐತಿ ಇದು ಮತ್ತು ನಡ್ಕಿಂದ X ಏನೈತಿ. ಇದ್ರೊಳಗೆ ನೀವು ಬೇಕಂದ್ರೆ ಜರಿಕ್ಯಾನ್ಸ್ದು ಫಿಟ್ ಮಾಡ್ಕೊಳಕ್ಕೆ ಆಪ್ಷನ್ ಇಲ್ಲೇ ನಡಕ್ಕೆ ಹೋಲ್ಸ ಕೊಟ್ರೆ 4. ಅದಕ್ಕೆ ಇದನ್ನು ನಾ ಸೆಲೆಕ್ಟ್ ಮಾಡಿದ್ದೆ. ಇದಾದಮೇಲೆ ನೆಕ್ಸ್ಟ್ ಬ್ರೇಕ್ ಆಯಿಲ್ ರಿಸರ್ವಾಯರ್ದ ಗಾರ್ಡ ಸ್ಟೀಲಿಂದ, ಮತ್ತು ರಿಯರ್ ಬ್ರೇಕ್ ಮಾಸ್ಟರ್ ಸಿಲಿಂಡ್ರದ್ದೇನು ಕವರ್ ಪ್ಲಾಸ್ಟಿಕ್ಕಿಂದ ಅದನ್ನ ತೆಗೆದು ಇನ್ನೂ ಸ್ಟೇನ್ಲೆಸ್ ಸ್ಟೀಲಿಂದ ಹಾಕೀವಿ. ನೆಕ್ಸ್ಟ್ ಬಂದುಬಿಟ್ಟು ಲೆಜೆಂಡರಿ ಕಸ್ಟಮ್ಸ್ದ ಕ್ರ್ಯಾಶ್ ಗಾರ್ಡ್ ಫ್ರಮ್ ಹಿಯರ್ ಟಿಲ್ ಕೆಳಗಿನ ಮಟ್ಟ ಹೋಗ್ತದೆ. ಪೂರ ಕೆಳಗಿನ 2 ಪೀಸ್ ಏನಾದವು ಸ್ವಲ್ಪ ಕಾಂಪ್ಲಿಕೇಟ್ ಆಗಿತ್ತಂತ ಅವ್ರು ಕೇಳಿ ಫಿಟ್ ಮಾಡೋಣ ಅಂಥೇಳಿ ಹಾಕಿಲ್ಲ. ಇವತ್ತು ಅದನ್ನ ಫಿಟ್ ಮಾಡಿಸೋದೈತಿ. ಬಟ್ ಪೂರ ಲುಕ್ ಹಿಂಗೆ ಬರ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಡ್ ಡಾಗ್ ಅಲ್ಫಾ. ಇದ್ರದ್ದು ಪರ್ಫಾರ್ಮೆನ್ಸ್ ಏನೈತೆ ನಿಮಗೆ ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಆ್ಯಂಡ್ ARKದೇನು ಫೋರ್ಕ್ ಸೀಲ್ ಸ್ಲೈಡರ್ ಬರ್ತಾವೆ, ಡಸ್ಟ್ ಜಾಕೆಟ್ಸ್ ಇವನ್ನ ಹಾಕಿವಿ. ಈ ಕಡೆ ಒಂದು ಜಿಪ್ ಟ್ಯಾಗ್ ಹಾಕಿಲ್ಲ.
ಅದು ಓಪನ್ ಮಾಡಬೇಕಾತ. ಈಗ ಇದು ಮೆಕ್ಯಾನಿಸಮ್ ಏನೈತಿ ಲೂಸ್ ಆಗಿತ್ತು ಅದಕ್ಕೆ. ಆ್ಯಂಡ್ ನಕಲ್ ಗಾರ್ಡ್ಸ್ ಏನು ಡಾಮಿನಾರ್ದ ಓಲ್ಡ್ ಇದ್ವು ಅವನ್ನ ಹಾಕೀವಿ. ಅದ್ರ ಕೊಟ್ಟಾಗ ಓಲ್ಡ್ ಡಾಮಿನಾರ್ದ ವೈಸರ್ನ ರೀಶೇಪ್ ಮಾಡ್ಕೊಂಡು ಹಿಂಗೆ ಕೊಟ್ಟೇವಿ. ಆ್ಯಂಡ್ ಟೆಕ್ನಿಕ್ಕಿಂದ ಏನು ಹ್ಯಾಂಡಲ್ ಬಾರ್ ರೈಸರ್ ಇದ್ದು ಇವನ್ನ ಹೊಳ್ಳಿ ಇದ್ರೊಳಗೆ ಯೂಸ್ ಮಾಡೀವಿ ಬೈಕ್ನಾಗ. ಜಸ್ಟ್ ಏನೈತಿ 2 ಇಂಚ್ ಬದಲಿ 3 ಇಂಚ್ ಸೇಮ್ ಬೋಲ್ಟ್ ಯೂಸ್ ಮಾಡಿದ್ವಿ. ಕೆಳಗಿಂತ ಓಪನ್ ಮಾಡೋದೈತಿ. ಸ್ವಲ್ಪ TDS ಇತ್ತು ಪ್ರೊಸೆಸ್, ಬಟ್ ಇದನ್ನೆಲ್ಲ ಹಾಕ್ಕೊಂಡಿದ್ವಿ. ಈಗ ಕೊಟ್ಟಾಗ ಕಂಪ್ನಿದ C-type ಚಾರ್ಜರ್ ಐತಿ. ಆ್ಯಂಡ್ ಮ್ಯಾಡೋಗ್ ಅಲ್ಫಾದೇನು ಸ್ವಿಚ್ ಪ್ರೋ ಐತಿ, ಇದನ್ನೆಲ್ಲ ಹಾಕ್ಕೊಂಡಿದ್ವಿ. ಆ್ಯಂಡ್ ಕಾಕ್ಪಿಟ್ ವ್ಯೂ ವಿತ್ ಮೊಬೈಲ್ ಹೋಲ್ಡ್ರ ಏನು ಬೋಬೋದ ಇತ್ತು ನಮ್ದು ಹಳೇದು, ಅದನ್ನ ಯೂಸ್ ಮಾಡಿ ವಿತ್ ಚಾರ್ಜರ್. ಇದು ವೈಸರ್ನ ಹಾಕಿದ್ದು ಹಿಂಗೈತಿ. ರೈಡ್ ಮಾಡ್ಬೇಕಾದ್ರೆ ನಮ್ಗೆ ಈ ಟೈಪ್ ಫೀಲ್ಡ್ ಆಫ್ ವ್ಯೂ ಬರೋದೈತಿ, POV. ಆ್ಯಂಡ್ ಡಿಸ್ಪ್ಲೇ ತಾನೇ ಚೇಂಜ್ ಆದ. ಇದನ್ನು ನೆಕ್ಸ್ಟ್ ಏನೈತಿ ಉಳಿದಿರೋ ಕೆಲಸ ಅಂದ್ರೆ ಇದೇನು ವೀಲ್ಸ್ ನೋಡತ್ತೀವಿ, ಇದು ಟ್ಯೂಬ್ಲೆಸ್ ವೀಲ್ ಐತಿ, ಟ್ಯೂಬ್ಲೆಸ್ ರಿಮ್ ಐತಿ. ಇದನ್ನು ಬಟ್ ಇಲ್ಲೇನು ಸ್ಪೋಕ್ಸ್ ಅದಾವ, ಇಲ್ಲಿಂದ ಏರ್ ಲೀಕ್ ಆಕೈತಿ. ಸೊ ಇದಕ್ಕೆ ಏನೈತಿ ಒಂದು ಜುಗಾಡ್ ಅಂತಾರೆ ನಮ್ಮ ಇಂಡಿಯಾದಾಗ, ಅದನ್ನು ಮಾಡೀವಿ. ಸೊ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದ್ರದ್ದೊಂದು. ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಐತಿ ಕೆಲಸ. ಬಟ್ ಅಲ್ಲಿ ಮಟ್ಟ ಉಳಿದಿರೋ ಕೆಲಸ ಅಂದ್ರೆ ಇವೆರಡು ರಿಮ್ ಟ್ಯೂಬ್ಲೆಸ್ ಮಾಡೋದು, ಅದ್ರದ್ದು ಸಪ್ರೇಟ್ ವಿಡಿಯೋ ಬರೋದೈತಿ, ವೇಟ್ ಮಾಡಿರಿ. ಸೊ ಆಫ್ಟರ್ ಇದೆಲ್ಲ ಮಾಡ್ಸ್ ಆದಮೇಲೆ ಬೈಕ್ ಫುಲ್ ಒಂದು ಲೆಕ್ಕಕ್ಕೆ 10,700 ಏನು ಬರ್ತೈತಿ ಆದ ಇಲ್ಲ 650 ಸುಜುಕಿ V-Storm ಏನು ಬರ್ತೈತಿ ಆ ಲೆಕ್ಕಕ್ಕೆ ಕಾಣತ್ತೆ ಫುಲ್. ಆ್ಯಂಡ್ ಬೈಕಿನ ವೇಟ್ ಏನೈತಿ ಆಲ್ಮೋಸ್ಟ್ 250 kg ರೀಚ್ ಆಗೈತಿ. ಹಿಂದಿನ ಥರ ಫುಲ್ ಹಿಂಗೆ ಶೇಪ್ ಆಗೈತಿ ಪೂರ ಗಾಡಿದು. ಆಲ್ರೆಡಿ ಹೆವಿ ಕೊಟ್ರೆ ಆಲ್ರೆಡಿ ಮತ್ತೇನು ಸ್ವಲ್ಪ ಹೆವಿ ಮಾಡ್ಯಾವ ಬೈಕ್ನ. ಈ ವಿಡಿಯೋ ಸ್ವಲ್ಪ ವಿಯರ್ಡ್ಲಿ ಶಾರ್ಟ್ ಆಗೈತಿ, ಯಾಕಂದ್ರೆ 5 days ಸ್ಪ್ಯಾನ್ ಒಳಗೆ ಗಾಡಿ ಕೆಲಸ ನಡೆದೈತಿ ಅನ್ಕೊಂಡು ಒಂದು ಮದುವೆ ಆಯ್ತು, 2 ಬರ್ಡೇಸ್ ಮುಗಿದ್ವು, ಆಮೇಲೆ 2 days ಅಪ್ ಆ್ಯಂಡ್ ಡೌನ್ ಅಂತ ಧಾರವಾಡ ಮಾಡಿದ್ದೆ. 1 ಡೇದಾಗ ಮತ್ತು ಟೈಮ್ ತಗೊಂಡು ನಮ್ಗೇನು ವೈಸರಿಂದ ಬೈಕಿಂದ ವೈಸರ್ದು ಫ್ರೇಮ್ ಮಾಡ್ಕೊಂಡು ಅದನ್ನ ಪವರ್ ಕೋಟಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಬಂದು ಅದನ್ನ ಫಿಟ್ ಮಾಡಿ ಇದೆಲ್ಲ ಶೂಟ್ ಮಾಡ್ಯಾನ ಈಗ. ಸೊ ಐ ಹೋಪ್ ನಿಮಗೆ ಇದು ಗಾಡಿದು ಏನು ಮಾಡಿಫಿಕೇಷನ್ಸ್ ಮಾಡ್ಸೇನಿ ಎಲ್ಲ ಚಲೋ ಅನಿಸ್ತು ಅಂಥೇಳಿ. ಗಾಡಿ ಹೆಂಗೆ ಕಾಣೋದ್ರಿ ಏನಾರ ಕಮೆಂಟ್ ಮಾಡಿರಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ಮೋಸ್ಟ್ 75% ನೀವೇನೈತಿ ವಿಡಿಯೋ ನೋಡಿ ಹೆಂಗೆ ಹೊಂಟ್ರಿ ಅಂತ ರೀಸೆಂಟ್ಲಿ ಏನು ಬರತ್ತೀರಿ. ಆ್ಯಂಡ್ ಯಾರ್ಯಾರು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡತ್ತೀರಿ, ನಿಮ್ದು ಎವ್ರಿ ವೀಕ್ ನನಗೇನೊಂದು ರಿಕ್ಯಾಪ್ ಬರ್ತದೆ, ಅದರೊಳಗೆ ನಿಮ್ಮ ಫೋಟೋ ಕಾಣಿಸ್ತೈತಿ. ಸೊ ನೀವು ಯಾರ್ಯಾರು ನೋಡತ್ತೀರಿ ರೆಗ್ಯುಲರಾಗಿ ವಿಡಿಯೋ, ವೆರಿ ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ಕೊತಾರೆ, ಚಾನಲ್ ಹಿಂಗೆ ಗ್ರೋ ಆಗಲಿ, ಹಿಂಗೆ ಮಜಾ ಮಾಡೋಣ ಅಂತ ಎಲ್ಲ ವಿಡಿಯೋ ನೋಡಿ ನೀವು ಖುಷಿಯಾಗ್ರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಈ ವಿಡಿಯೋ ಇದನ್ನೆಲ್ಲ ಹೇಳ್ಕೊತ ಮುಗಿಸೋಣ. ಜೈ ಶ್ರೀರಾಮ್.